ಸೊ ನವೆಂಬರ್ ಕ್ರಾಂತಿ ಆಗತ್ತೆ ಅಂದ್ರೆ ಯಾವ ತರದ ಕ್ರಾಂತಿ ಆಗತ್ತೆ, ಲಾಸ್ಟ್ ಮೂಮೆಂಟ್ ಟ್ವಿಸ್ಟ್ ಏನು ಬೇಕಾದ್ರೂ ಆಗ್ಬಹುದು ಅನ್ನೋಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಇದೆ. ಡಿನ್ನರ್ ಮೀಟಿಂಗ್ ಆಯ್ತು, ಈಗ ಲಂಚ್ ಮೀಟಿಂಗ್ ರಾಜಕಾರಣ. ನವೆಂಬರ್ 1ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲಂಚ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಶಾಸಕರಿಗೆ ಅಲ್ಲಿ ಆಹ್ವಾನ ಹೋಗಿದೆ. ನವೆಂಬರ್ ತಿಂಗಳ ಆರಂಭದಲ್ಲೇ ಹಾಗಾದ್ರೆ ಕ್ರಾಂತಿ ಆಗತ್ತಾ, ನವೆಂಬರ್ 20ರ ನಂತರ ಆಗತ್ತೆ ಅಂತ ಇದ್ರು. ಆದ್ರೆ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಆರಂಭದಲ್ಲೇ ನವೆಂಬರ್ ಕ್ರಾಂತಿ ಆಗತ್ತಾ? ಯಾಕಂತಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, 20ನೇ ತಾರೀಕು ನಂತರ ಏನಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ನವೆಂಬರ್ ತಿಂಗಳ ಮೊದಲನೇ ದಿನ 1ನೇ ತಾರೀಕು ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊನ್ನೆ ಅಷ್ಟೇ ಡಿನ್ನರ್ ಮೀಟಿಂಗ್ ಕರೆದಿದ್ರು ಶಾಸಕರಿಗೆ, ನೀವು ನೋಡಿದ್ರಿ. ಈಗ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ಆ ಲಂಚ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಯಾತಕ್ಕೋಸ್ಕರ ಆ ಮೀಟಿಂಗ್ ಅನ್ನ ಕರೆದಿದ್ದಾರೆ? ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಏನ್ ಬೇಕಾದ್ರೂ ಆಗ್ಬೋದು. ಕ್ರಾಂತಿ ನವೆಂಬರ್ 20ನೇ ತಾರೀಕು ನಂತರನೇ ಆಗ್ಬೇಕು ಅಂತೇನಿಲ್ಲ, ಮುಂಚೆನೂ ಆಗ್ಬೋದು. ಯಾರು ಮಾಡ್ತಾರೆ ಕ್ರಾಂತಿಯ ಹರಿಕಾರರು ಯಾರು, ಸೂತ್ರಧಾರರು ಯಾರು, ಅದರಲ್ಲಿ ಉರುಳೋರು ಯಾರು, ಉಳಿಯೋರು ಯಾರು, ಇದು ದೊಡ್ಡ ಪ್ರಶ್ನೆ. ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಸೊ ಒಂದ್ ಮಾತು ಹೇಳಿದ್ರು ಕೆ.ಎನ್. ರಾಜಣ್ಣ, ಯಾರು ಸಂಪುಟ ಪುನರ್ರಚನೆ ಮಾಡ್ತಾರಲ್ಲ ಅವರೇ ಸಿಎಂ ಕಂಟಿನ್ಯೂ ಆಗ್ತಾರೆ. ಯಾರು ಸಂಪುಟ ಪುನರ್ರಚನೆ ಮಾಡ್ತಾರೋ, ಮಾಡೋಕ್ ಅಧಿಕಾರ ಸಿಗುತ್ತೋ ಅವ್ರಿಗೆ ಸಿಎಂ ಆಗಿ ಕಂಟಿನ್ಯೂ ಆಗಕ್ಕೆ ಅವಕಾಶ ಸಿಗತ್ತೆ ಅಂತ ಒಂದು ಮಾತು ಹೇಳಿದ್ರು. ಸೊ ಈಗ ನವೆಂಬರ್ ಕ್ರಾಂತಿಯ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ತರ್ತಾ ಇದೆ. ಸಿಎಂ ಡಿನ್ನರ್ ಮೀಟಿಂಗ್ ಆಯ್ತು, ಈಗ ಲಂಚ್ ಮೀಟಿಂಗ್. ಈ ಲಂಚ್ ಮೀಟಿಂಗ್ ಪುನರ್ರಚನೆಯ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಲಂಚ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಸಚಿವರು, ಕೆಲವು ಹಿರಿಯ ಶಾಸಕರಿಗೆ ಈ ಲಂಚ್ ಮೀಟಿಂಗ್ಗೆ ಆಹ್ವಾನ ಕೊಡಲಾಗಿದೆ. ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಮುಖ್ಯಮಂತ್ರಿಗಳು ಈ ಲಂಚ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಲಂಚ್ ಮೀಟಿಂಗ್ ನಡೆಯಲಿದೆ. ನೋಡಿ, ಇದನ್ನೇನು ಸುಮ್ಮನೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮೀಟಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಹೋಟೆಲ್ ಅಲ್ಲೋ ಮತ್ತೊಂದ್ ಕಡೆ ಖಾಸಗಿ ಮೀಟಿಂಗ್ ಮಾಡಿದ್ರೆ ಏನೋ ನಡೀತಾ ಇದೆ ಅಂತ ಮೀಡಿಯಾದವರಿಗೆ. ಇದನ್ನ ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಸಮಾರಂಭ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಂತೋಷ ಕೂಟವನ್ನ ಏರ್ಪಡಿಸಿದ್ದಾರೆ ಅಂತ. ನವೆಂಬರ್ 1ನೇ ತಾರೀಕು ಯಾವ ಸಂತೋಷಕ್ಕೋಸ್ಕರ ಅನ್ನೋದನ್ನ ಅವರೇ ಹೇಳಬೇಕು. ನವೆಂಬರ್ 1ನೇ ತಾರೀಕಿನ ಕನ್ನಡ ರಾಜ್ಯೋತ್ಸವದ ಸಂತೋಷ ಕೂಟ ಅಂತ ಸರ್ಕಾರ ಇದನ್ನ ಹೇಳ್ತಾ ಇದೆ. ಸಿದ್ದರಾಮಯ್ಯನವರು ಇದನ್ನ ಏರ್ಪಡಿಸಿದ್ದಾರೆ ಅಂತ ಈ ಒಂದು ಇನ್ವಿಟೇಷನ್ ಹೇಳ್ತಾ ಇದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಇದು ಪಾಸ್ ಕಮ್ ಇನ್ವಿಟೇಷನ್. ಇದು ರಾಜಕಾರಣಿಗಳ ಯಾವುದೇ ನಡೆಯೂ ಕೂಡ ವೀಕ್ಷಕರೇ ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಒಂದು ಮೂವ್ ಮಾಡಿದ್ರು, ಸುಮ್ಮನೆ ಫ್ರೀ ಟೈಮ್ ಅಲ್ಲಿ ಫ್ರೀ ಇದಾರೆ ಅಂತ ಮಾಡಿದ್ರು, ಸುಮ್ಮನೆ ಲಂಚ್ ಕೊಟ್ರು, ಸುಮ್ಮನೆ ಡಿನ್ನರ್ ಕೊಟ್ರು, ಖಂಡಿತ ಇಲ್ಲ. ಅದನ್ನು ಮಾಡಕ್ಕೆ ಅವಕಾಶನೇ ಇಲ್ಲ ರಾಜಕಾರಣದಲ್ಲಿ. ಪ್ರತಿ ಮೂಗೂ ಕೂಡ ಒಂದು ಉದ್ದೇಶ ಇರುತ್ತೆ. ಹಾಗಾಗಿ ಈ ಸಿಎಂ ಲಂಚ್ ಮೀಟಿಂಗ್ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಕ್ರಾಂತಿಯ ಮುನ್ಸೂಚನೆಯ ಪುನರ್ರಚನೆಯ ಸುಳಿವ ಇದು ಅನ್ನುವಂಥದ್ದು. ಡಿಕೆಶಿ ಬಣದ ಬ್ಯಾಟಿಂಗ್ ನಡುವೆಯೇ ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯ. ನೀಟಾಗಿ ಆಹ್ವಾನ ಪತ್ರಿಕೆಯನ್ನು ಮಾಡಿಸಿ ಸಂತೋಷ ಕೂಟವನ್ನ ಏರ್ಪಡಿಸಲಾಗಿದೆ ಅಂತ. ಆ ಸಂತೋಷ ಕೂಟಕ್ಕೆ ಕೆಲವು ಹಿರಿಯ ಶಾಸಕರಿಗೆ ಮತ್ತು ಸಚಿವರುಗಳಿಗೆ ಆಹ್ವಾನವನ್ನ ಕೊಡಲಾಗಿದೆ. ಸೊ ಏನು ಇದರ ರಹಸ್ಯ? ಈ ಸಂತೋಷ ಕೂಟದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಏರ್ಪಡಿಸಿರ್ತಕ್ಕಂಥ ಸಂತೋಷ ಕೂಟ ಎಲ್ರಿಗೂ ಇದೆಯಾ ಇದು? ಎಲ್ಲಾ ಸಚಿವರು ಶಾಸಕರಿಗೂ ಇದೆಯಾ ಇದು, ಅಥವಾ ಕೆಲವರಿಗೆ ಮಾತ್ರನಾ? ಈ ಒಂದು ಸಂತೋಷ ಕೂಟದ ಹಿನ್ನೆಲೆ ಏನು, ಉದ್ದೇಶ ಏನು, ಮೇಲ್ನೋಟಕ್ಕೆ ಕಾಣೋದೇನು, ಒಳಗಡೆ ಇರೋದೇನು, ಹೀಗೆ ಸಾಕಷ್ಟು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾವತ್ತೂ ಕೂಡ ರಾಜಕಾರಣಿಗಳ ಯಾವುದೇ ನಡೆಯೂ ಕೂಡ ಬಹಳ ಕ್ಯಾಶುವಲ್, ಜನರಲ್ ಅಂತ ತಗೊಳಕ್ಕಾಗಲ್ಲ. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಏನಿದೆ ಇದರ ಹೂರಣ ಏನು ಅಂತ ತಿಳ್ಕೊಳ್ಳೋಣ. ಆಲ್ರೈಟ್ ಸುರೇಶ್, ನವೆಂಬರ್ 1ನೇ ತಾರೀಕು ಸಿದ್ದರಾಮಯ್ಯನವರು ಹೋಳಿಗೆ ಊಟ ಹಾಕಿಸ್ತಾರೆ ಅಂತ ಸಂತೋಷ ಕೂಟವನ್ನ ಕರೆದಿದ್ದಾರೆ. ಆ ಹೋಳಿಗೆ ಹೂರಣ ಏನು ಆಕ್ಚುಲಿ, ಅದರ ಒಳಗಿನ ಹೂರಣ ಏನು, ಒಳ ತಿರುಳೇನು, ಈ ಸಂತೋಷ ಕೂಟದ ಹಿಂದಿನ ಮರ್ಮ ಏನು? ಯಾಕಂದ್ರೆ ಸುರೇಶ್, ನಿಮಗೆ ಗೊತ್ತು, ಯಾವ ಪೊಲಿಟಿಷಿಯನ್ಸ್ ಸುಮ್ಮನೆ ಯಾವ ಕೆಲಸನೂ ಮಾಡಲ್ಲ. ಅವರು ಅದರಿಂದ ಒಂದು ಉದ್ದೇಶ ಇದ್ದೇ ಇರುತ್ತೆ, ಅದರಿಂದ ಒಂದಷ್ಟು ರಾಜಕೀಯ ನಡೆಗಳು ಇದ್ದೇ ಇರುತ್ತೆ. ಏನಿದೆ ಇದರ ಹಿಂದೆ ಸುರೇಶ್?
ಎಸ್ ಶ್ರೀಲಕ್ಷ್ಮಿ, ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ನವೆಂಬರ್ 1ನೇ ತಾರೀಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲಂಚ್ ಮೀಟಿಂಗ್ ಅನ್ನು ಕರೆದಿರ್ತಕ್ಕಂಥದ್ದು. ಇದರ ಉದ್ದೇಶ ಇಷ್ಟೇನೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಕರೀತಾ ಇರ್ತಕ್ಕಂಥದ್ದು ಕನ್ನಡ ರಾಜ್ಯೋತ್ಸವದ ನೆಪದಲ್ಲಿ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಕೆಲ ಸಚಿವರು ಮತ್ತೆ ಆಯ್ದ ಕೆಲ ಹಿರಿಯ ಶಾಸಕರಿಗೆ ಮಾತ್ರ ಈ ಒಂದು ಸಂತೋಷ ಕೂಟದ ಹೆಸರಲ್ಲಿ ಕರೆದಿರ್ತಕ್ಕಂಥದ್ದು. ಈ ಸಂತೋಷ ಕೂಟಕ್ಕೆ ಆಹ್ವಾನ ಇರತಕ್ಕಂಥದ್ದು. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಇಷ್ಟೇನೆ, ನವೆಂಬರ್ ಮತ್ತೆ ಡಿಸೆಂಬರ್ನಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಎರಡು ಕ್ರಾಂತಿಗಳಾಗತ್ತೆ ಅಂತಕ್ಕಂತಹ ಒಂದು ಸಾಕಷ್ಟು ಸಾಧ್ಯತೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಸಂಪುಟ ಪುನರ್ರಚನೆ, ಮತ್ತೊಂದು ಕಡೆಗೆ ಉತ್ತರಾಧಿಕಾರಿ ಬದಲಾವಣೆಯ ಒಂದು ಚರ್ಚೆ ಬಲವಾಗಿರ್ತಕ್ಕಂಥ ಈ ಎರಡು ಘಟನೆಗಳಿಗೆ, ಈ ಎರಡು ಚರ್ಚೆಗಳಿಗೆ ಪೂರಕವಾಗಿ ಈಗ ಸಿದ್ದರಾಮಯ್ಯನವರು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆದಿರ್ತಕ್ಕಂತಹ ಈ ಲಂಚ್ ಮೀಟಿಂಗ್ ಏನಿದೆ, ಇದು ಈಗ ಅದಕ್ಕೆ ಪುಷ್ಟಿಯನ್ನು ನೀಡತಕ್ಕಂಥದ್ದು. ಈಗ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಒಂದು ಕಡೆ ಮಾಧ್ಯಮಗಳಿಗೆ ನಾನು ಎಲ್ಲೂ ಹೋಗ್ತಾ ಇಲ್ಲ ರೀ, ದೆಹಲಿಗೆ ಹೋಗಲ್ಲ ಅಂತಕ್ಕಂತಹ ಒಂದು ಮಾತನ್ನ ಹೇಳ್ಬಿಟ್ಟು ನೇರವಾಗಿ ದೆಹಲಿಗೆ ಹಾರಿರ್ತಕ್ಕಂಥದ್ದು. ದೆಹಲಿ ಮಟ್ಟದಲ್ಲಿ ಈಗಾಗಲೇ ಒಂದು ಸುತ್ತಲ ಮಾತುಕತೆಗಳು ಕೂಡ ನಡೀತಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಡಿ ಕೆ ಶಿ ಆಪ್ತರು ಕೂಡ ನೇರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗಲೇಬೇಕು, ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಬೇಕು ಅಂತಕ್ಕಂಥ ಪರೋಕ್ಷ ಒತ್ತಡಗಳು ಮತ್ತೆ ಬಹಿರಂಗ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥ. ಇದೆಲ್ಲದರ ಮಧ್ಯೆ ಸಿದ್ದರಾಮಯ್ಯನವರು ಈಗ ಕರೆದಿರ್ತಕ್ಕಂತಹ ಲಂಚ್ ಮೀಟಿಂಗ್ ಏನಿದೆ, ಇದು ಸಾಕಷ್ಟು ಚರ್ಚೆಗಳನ್ನ ಉಂಟಾಗಿರ್ತಕ್ಕಂಥ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆಗಳು ಎರಡು ರೀತಿಯಲ್ಲಿ ಆಗ್ತಾ ಇದೆ ಶ್ರೀಲಕ್ಷ್ಮಿ. ಒಂದು, ಸಿಎಂ ಸಿದ್ದರಾಮಯ್ಯನವರು ಒಂದು ಏನು ಈಗ ಮುಂದೆ ಪ್ರಬಲ ಸಚಿವ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ, ಹಿರಿಯ ಶಾಸಕರು ಇದ್ದಾರೆ, ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಒಂದು. ಮತ್ತೆ ಕೆಲ ಸಚಿವರನ್ನ ಒಂದು ವೇಳೆ ಕೈ ಬಿಟ್ಟಿದ್ದೆ, ಆದ್ರೆ ಅವರು ನಮ್ಮ ವಿರುದ್ಧ ಹೋಗಬಾರದು, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಕೂಡ ಈ ರಾಜ್ಯೋತ್ಸವದ ನೆಪದಲ್ಲಿ ಒಂದು ಔತಣ ಕೂಟವನ್ನು ಕರೆದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ ಇದೆಲ್ಲವೂ ಕೂಡ ನವೆಂಬರ್ ಮತ್ತೆ ಡಿಸೆಂಬರ್ನ ಕ್ರಾಂತಿಗೆ ಇದೆಲ್ಲವೂ ಕೂಡ ಒಂದು ರೀತಿಯ ಪೂರಕವಾಗಿರ್ತಕ್ಕಂಥದ್ದು. ಹಾಗಿದ್ರೆ ಇದು ಸಂಪುಟ ಪುನರ್ರಚನೆ ಸುಳಿವು ಅಥವಾ ಇದು ಏನಾದ್ರೂ ನವೆಂಬರ್ ಕ್ರಾಂತಿಯ ಮುನ್ನುಡಿಯೋ ಅಂತಕ್ಕಂತಹ ಒಂದಷ್ಟು ಚರ್ಚೆಗಳು ಹಾಕ್ತಾ ಇರ್ತಕ್ಕಂಥ. ಕಾದ್ ನೋಡ್ಬೇಕಿದೆ ನವೆಂಬರ್ 1 ಇದು ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ, ಮತ್ತೆ ಇನ್ನು ರಾಜಕೀಯವಾಗಿ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಸೊ ನವೆಂಬರ್ ಕ್ರಾಂತಿ ಆಗತ್ತೆ ಅಂದ್ರೆ ಯಾವ ತರದ ಕ್ರಾಂತಿ ಆಗತ್ತೆ, ಲಾಸ್ಟ್ ಮೂಮೆಂಟ್ ಟ್ವಿಸ್ಟ್ ಏನು ಬೇಕಾದ್ರೂ ಆಗ್ಬಹುದು ಅನ್ನುವಂತ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಇದೆ. ಡಿನ್ನರ್ ಮೀಟಿಂಗ್ ಆಯ್ತು, ಈಗ ಲಂಚ್ ಮೀಟಿಂಗ್ ರಾಜಕಾರಣ. ನವೆಂಬರ್ 1ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಲಂಚ್ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ ಶಾಸಕರಿಗೆ ಅಲ್ಲಿ ಆಹ್ವಾನ ಹೋಗಿದೆ. ನವೆಂಬರ್ ತಿಂಗಳ ಆರಂಭದಲ್ಲೇ ಹಾಗಾದ್ರೆ ಕ್ರಾಂತಿ ಆಗತ್ತಾ, ನವೆಂಬರ್ 20ರ ನಂತರ ಆಗತ್ತೆ ಅಂತ ಇದ್ರು. ಆದ್ರೆ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಆರಂಭದಲ್ಲೇ ನವೆಂಬರ್ ಕ್ರಾಂತಿ ಆಗತ್ತಾ, ಯಾಕಂತಂದ್ರೆ ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, 20ನೇ ತಾರೀಕು ನಂತರ ಏನಾಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ನವೆಂಬರ್ ತಿಂಗಳ ಮೊದಲನೇ ದಿನ 1ನೇ ತಾರೀಕು ಲಂಚ್ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೊನ್ನೆ ಅಷ್ಟೇ ಡಿನ್ನರ್ ಮೀಟಿಂಗ್ ಕರೆದಿದ್ರು ಶಾಸಕರಿಗೆ, ನೀವು ನೋಡಿದ್ರಿ. ಈಗ ಲಂಚ್ ಮೀಟಿಂಗ್ ಕರೆದಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ಆ ಲಂಚ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ, ಯಾತಕ್ಕೋಸ್ಕರ ಆ ಮೀಟಿಂಗ್ ಅನ್ನ ಕರೆದಿದ್ದಾರೆ? ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ.